ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ. ಇವತ್ತು ಅಕ್ಷಯ ತೃತೀಯ ಅಲ್ವಾ? ಸೊ ಅದರ ವಿಶೇಷವಾಗಿ ಇವತ್ತು ನಮ್ಮ ಮನೆಯಲ್ಲಿ ಹಾಲು ಒಬ್ಬಟ್ಟನ್ನ ಮಾಡ್ಕೊಂಡಿದ್ದೀವಿ. ಗರಿ ಗರಿಯಾಗಿರೋಂತಹ ಪೂರಿ ಮೇಲೆ ಸ್ವೀಟಾಗಿರೋಂತಹ ಈ ಒಂದು ಹಾಲು ಅಥವಾ ಪಾಯಸ ಅಂತ ಹೇಳ್ಬೋದು, ಇದನ್ನು ಹಾಕ್ಕೊಂಡು ಅದೆಲ್ಲ ಚೆನ್ನಾಗಿ ನೆಂದ ಮೇಲೆ ಅದನ್ನು ಸ್ಮೂತಾಗಿ ಕಟ್ ಮಾಡ್ಕೊಂಡು ಬಾಯಲ್ಲಿ ಇಟ್ಕೊಂಡ್ರೆ ಹಾಗೆ ಕರ್ಗೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಇಷ್ಟು ಟೇಸ್ಟಿಯಾಗಿರೋ ಅಂತಹ ಹಾಲು ಒಬ್ಬಟ್ಟು, ಹಾಲು ಹೋಳಿಗೆನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಆದರೆ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ಅಂತಹ ರೆಸಿಪೀಸ್ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಅದಕ್ಕೆ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಶೇರ್ ಮಾಡಿ. ಸೊ ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಈ ಹಾಲು ಒಬ್ಬಟ್ಟು ಅಥವಾ ಹಾಲು ಹೋಳಿಗೆನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಇದಕ್ಕೆ ಮೊದಲನೇದಾಗಿ ಪೂರಿಗೆ ಹಿಟ್ಟನ್ನ ಕಲಿಸ್ಕೋಬೇಕು. ಸೊ ನಾನಿವತ್ತು ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಮೈದಾ ಹಿಟ್ಟನ್ನ ಮೊದಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಸ್ಪೂನಷ್ಟು ಮೈದಾ ಹಿಟ್ಟನ್ನ ಯೂಸ್ ಮಾಡ್ತೀನಿ. ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆ ಎರಡನ್ನೂ ಹಾಕಿ ಮಾಡೋದ್ರಿಂದ ಪೂರಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಅದು ಕ್ರಿಸ್ಪಿ ಆದಾಗಲೇ ಅದು ನಾವು ಹಾಲು ಅಥವಾ ಪಾಯಸ ಹಾಕ್ಕೊಂಡಾಗ ನೆನೆಯುತ್ತಲ್ವ, ಆವಾಗ ಚೆನ್ನಾಗಿರುತ್ತೆ ಬಾಯಲ್ಲಿ. ಸ್ವಲ್ಪ ಕ್ರಿಸ್ಪಿನೆಸ್ಸು ಮತ್ತು ಸ್ವಲ್ಪ ಸ್ವೀಟ್ನೆಸ್ಸು ಮತ್ತು ಸಾಫ್ಟ್ನೆಸ್ ಎಲ್ಲನೂ ಸೇರಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಬರೀ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಹಾಕಿ ಮಾಡಿದಾಗ ಯೂಶ್ವಲಿ ಮೆತ್ತಗಾಗ್ಬಿಡುತ್ತೆ. ಅದರೊಳಗೆ ನಾವು ಪಾಯಸ ಹಾಕಿದಾಗ ಅದು ಇನ್ನೂ ಮೆತ್ತಗಾಗ್ಬಿಡುತ್ತೆ, ಅಷ್ಟೊಂದು ಟೇಸ್ಟಿ ಅನಿಸಲ್ಲ. ಸೊ ನಾನು ಇದಕ್ಕೆ ನೋಡಿ 3 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು 3 ಸ್ಪೂನಷ್ಟು ಚಿರೋಟಿ ರವೆ ಯೂಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ 1 ಚಿಟಿಕೆಯಷ್ಟು ಉಪ್ಪನ್ನ ಸೇರಿಸಿದ್ದೀನಿ, ಟೇಸ್ಟು ಚೆನ್ನಾಗಿ ಬರುತ್ತೆ ಒಂಚೂರು ಅಂತ. ಸೊ ಈಗ ಅದಕ್ಕೆ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ನಾರ್ಮಲ್ ಪೂರಿ ಹಿಟ್ಟನ್ನು ಹೇಗೆ ಕಲಿಸ್ತೀವಲ್ವ ಆ ಪೂರಿ ಹಿಟ್ಟಿನ ಹದಕ್ಕೆ ಅದನ್ನು ಕಲಿಸ್ಕೋಬೇಕು. ಸೇಮ್ ಎರಡೂ ಈಕ್ವಲ್ ಕ್ವಾಂಟಿಟಿಯಲ್ಲಿ ಹಾಕ್ಕೋಬೇಕು ನಾವು. ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆ ಎರಡೂ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡಾಗ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಇವಾಗ ಹಿಟ್ಟು ಕಲಸಿದ್ದಾಗಿದೆ. ಇದೊಂದು ಸ್ವಲ್ಪ ನೆನ್ಕೊಳ್ಳಿ. ಇದು ನೆನ್ಕೊಳ್ಳೋ ಅಷ್ಟೊತ್ತಿಗೆ ನಾವು ಪಾಯಸ ರೆಡಿ ಮಾಡ್ಕೊಳ್ಳೋಣ. ಪಾಯಸ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ 1 ಬಟ್ಲಷ್ಟು ತೆಂಗಿನ ತುರಿನ ಯೂಸ್ ಮಾಡ್ತಾಯಿದ್ದೀನಿ. ಹಸಿಕಾಯಿ, ಇದು ಒಣ ಕೊಬ್ಬರಿ ಅಲ್ಲ. ಹಾಗೆಯೇ ಸ್ವಲ್ಪ ನೆನೆಸಿರೋ ಅಂತಹ ಗೋಡಂಬಿ ಮತ್ತು ಸಿಪ್ಪೆ ತೆಗ್ದಿರೋ ಅಂತಹ ಬಾದಾಮಿನ ನೆನೆಸಿದ ಮೇಲೆ ಸಿಪ್ಪೆ ತಕ್ಕೊಂಬಿಡಿ. ಒಂದು 10 ಕಾಳು ಎರಡನ್ನೂ ಯೂಸ್ ಮಾಡ್ಬೋದು. ಗೋಡಂಬಿ ಜಾಸ್ತಿ ಹಾಕಿದ್ರೆ ಮಂದ ಬಂದುಬಿಡುತ್ತೆ. ಅದು ಗೋಡಂಬಿ ಒಂದು 5-6, ಬಾದಾಮಿ ಒಂದು 10 ಯೂಸ್ ಮಾಡ್ಬೋದು. ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆಯೇ ಒಂದು ಟೇಬಲ್ ಸ್ಪೂನಲ್ಲಿ 1-2 ಸ್ಪೂನಷ್ಟು ಹುರಿಗಡಲೆ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲನೂ ನುಣ್ಣಗೆ ರುಬ್ಕೋಬೇಕು. ಈ ಥರ ನೋಡಿ, ಈ ಥರ ಆಗಬೇಕು, ನುಣ್ಣಗೆ ರುಬ್ಕೊಂಡು ಈಗ ಇದನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಮೊದಲನೇದಾಗಿ ಒಂಚೂರು ಕೇಸರಿ ನೆನೆಸಿರೋ ಅಂತಹ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ, ನ್ಯಾಚುರಲ್ ಕಲರೇ ಬರಲಿ ಅಂತ ಹೇಳಿ. ಇಲ್ಲ ಒಂಚೂರು ಕಲರ್ ಸೇರಿಸ್ಬೋದು, ಬಟ್ ಇಲ್ಲಾಂದರೆ ಹಾಗೇನೂ ಮಾಡ್ಕೋಬೋದು, ಹಾಗೇನೂ ಬೆಳ್ಳಗೆ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ 1 ಬಟ್ಲಷ್ಟು ನಾರ್ಮಲ್ ಹಾಲು ಸೇರಿಸ್ತಾ ಇದ್ದೀನಿ. ಇದೊಂಚೂರು ಕುದಿಯೋಕ್ಕೆ ಶುರು ಆಗುತ್ತೆ. ಒಂದು ಕುದಿ ಇದು ಬರೋ ಅಷ್ಟೊತ್ತಿಗೆ ಇದಕ್ಕೆ ನಾವೀಗ ಸ್ವೀಟ್ನೆಸ್ನ ಆ್ಯಡ್ ಮಾಡಬೇಕು. ಇದಕ್ಕೆ ಬೆಲ್ಲನ ಸೇರಿಸ್ತಾ ಇದ್ದೀನಿ ನಾನೀಗ. ಬೆಲ್ಲ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈ ಥರ ಬೆಲ್ಲನ ಸಣ್ಣದಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿರೋದು 1 ಬಟ್ಲಷ್ಟು. ಇದಕ್ಕೆ ಇಷ್ಟೇ ಹಾಕಬೇಕಂತ ನಾನು ಅಳತೆ ಮಾಡಿ ಹಾಕ್ತಾಯಿಲ್ಲ. ಸಿಹಿ ಹೆಚ್ಚು ಪ್ರಮಾಣದಲ್ಲಿ ಇಷ್ಟಪಡೋರು ಇನ್ನೊಂದು ಅರ್ಧ ಬಟ್ಲು ಎಕ್ಸ್ಟ್ರಾ ಸೇರಿಸ್ಕೋಬೋದು. ಅದು ಗೊತ್ತಾಗುತ್ತಲ್ವ ನಿಮ್ಮ ಮನೇಲಿ ಹೇಗೆ ಟೇಸ್ಟ್ ಇರುತ್ತೆ ನೋಡ್ಕೊಂಡು ನೀವು ಹಾಕ್ಕೋಬೋದು. ಇದೊಂಚೂರು ಚೆನ್ನಾಗಿ ಕುದಿಬೇಕು. ಇವಾಗ ಇದು ಚೆನ್ನಾಗಿ ಕುದಿದೆ, ಇದನ್ನು ಸಿಮ್ ಮಾಡಿದ್ದೀನಿ. ಈಗ ಪೂರಿಗಳನ್ನ ರೆಡಿ ಮಾಡ್ಕೊಂಬಿಟ್ಟು ಆ ಹಾಲು ಒಬ್ಬಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಪೂರಿ ಎಲ್ಲ ಮಾಡ್ಕೊಂಡಿದ್ದಾಗಿದೆ. ಪೂರಿ ಮಾಡೋ ವಿಡಿಯೋ ನಾನೇನು ಶೂಟ್ ಮಾಡ್ಕೊಂಡಿಲ್ಲ, ನಾರ್ಮಲಾಗಿ ಪೂರಿ ಹೇಗೆ ಮಾಡ್ಕೊಳ್ತೀವಿ ಹಾಗೆ ಮಾಡ್ಕೊಳ್ಳೋದ್ರಿಂದ. ಸೊ ಈಗ ಈ ಕಡೆ ಪಾಯಸ ಕೂಡ ರೆಡಿಯಾಗಿದೆ, ಈ ಕಡೆ ಪೂರಿ ಕೂಡ ರೆಡಿಯಾಗಿದೆ. ಒಂದು ಪ್ಲೇಟಲ್ಲಿ ಇದನ್ನು ಹಾಕ್ಕೊಂಡು, ಪ್ಲೇಟ್ ಅಥವಾ ಒಂದು ಬಟ್ಲಲ್ಲಿ ಹಾಕ್ಕೋಬೋದು. ಅದರ ಮೇಲೆ ಈ ಪಾಯಸನ ಹಾಕ್ಕೊಂಡು ಅದನ್ನೊಂದು ಸ್ವಲ್ಪ ನೆನೆಸ್ಕೋಬೇಕು. ಪೂರಿ ತುಂಬ ಕ್ರಿಸ್ಪಿಯಾಗಿದೆ. ಈ ಪಾಯಸನ ಅದರ ಮೇಲೆ ಹಾಕೋದ್ರಿಂದ ಅದು ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ನೆನೆಯುತ್ತೆ. ಕ್ರಿಸ್ಪಿನೆಸ್ಸು ಮತ್ತು ಸಾಫ್ಟ್ನೆಸ್ಸು ಎರಡೂ ಇರುತ್ತೆ. ಅದ್ರ ಜೊತೆ ಪಾಯಸನ ಸೇರಿಸ್ಕೊಂಡು ಮೂರನ್ನು ಒಂದು ಬೈಟ್ ನೀವು ಬಾಯಲ್ಲಿ ಇಟ್ಕೊಂಡ್ರೆ ಹಾಗೆ ಕಳೆದೋಗ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಸೊ ನೀವು ನೋಡಿದ್ರಲ್ಲ ಹೇಗೆ ಮಾಡಿದ್ದು ಈ ಹಾಲು ಹೋಳಿಗೆ ಅಥವಾ ಒಬ್ಬಟ್ಟನ್ನು. ಇದನ್ನು ನೀವು ಕೂಡ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ. ಇನ್ನೂ ಹೆಚ್ಚು ರೆಸಿಪೀಸ್ನ ನನ್ನ ಚಾನಲಲ್ಲಿ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ವಿಡಿಯೋಸ್ನೆಲ್ಲ ನೋಡಿ ನಿಮಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಆದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಹೀಗೇ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಇನ್ನೊಂದು ಹೊಸ ರೆಸಿಪಿ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಬಾಯ್.